ಕೆಲಸ ಮಾಡೈತದಲ್ರಿ. ಈಗ ನಮ್ಮ ಎಣ್ಣೆ ಹೊಡೆಯೋಕ್ಕಿಂತ ಮುಂಚೆ 5 ಟನ್ ಕೊಟ್ಟಿದ್ರಿ. ನೆಕ್ಸ್ಟ್ ನಮ್ಮ ಎಣ್ಣೆ ಸ್ಪ್ರೇ ಮಾಡಿ 1 ವಾರ ಬಿಟ್ಟು ಮತ್ತೆ ಕಟಾವ್ ಮಾಡಿರಿ. 1 ಟನ್ ಹೆಚ್ಚಿಗೆ ಆಗಿ 6 ಟನ್ ಬಂದೈತಿ. ಇನ್ನು 3ನೇ ಕಟಾವ್ ಆಗಾಕ ಇನ್ನೂ ಒಂದು 2-3 ದಿನ ಟೈಮ್ ಐತಿ. ಈಗಾಗಲೇ ಹೂವು ಮೈ ತುಂಬಾ ಅರಳಿ ನಿಂತ್ಕೊಂಡೈತಿ. ಇನ್ನು 3 ದಿನ ಹೋದ್ರ ಈ ಹೂವು ಸಣ್ಣದೆಲ್ಲ ಅರಳಿ ನಿಮಗೆ ಮತ್ತೆ ಇಳುವರಿಯಲ್ಲಿ ಜಾಸ್ತಿ ಬರ್ತೈತಿ. ನೆಕ್ಸ್ಟ್ ಕಟಾವಿಗೆ ಮೈ ತುಂಬಾ ಮೊಗ್ಗಾಗಿ ನಿಂತ್ಕೊಂಡೈತಿ. ನೋಡಿದ್ರೆ ಗೊತ್ತಾಕತಿ ಇವೆಲ್ಲ ಮೊಗ್ಗು ಮತ್ತೆ ನೆಕ್ಸ್ಟ್ ಕಟಾವಿಗೆ ಅರಳಿ ನಿಂತ್ಕೊಂಡ್ವು ಅಂದ್ರ ನಿಮಗೆ ಮತ್ತು ಜಾಸ್ತಿ ಆಕತಿ. ನೀವು ಒಟ್ಟು ಈ ನಮ್ಮ ಕಂಪ್ನಿ ಎಣ್ಣೆಯಿಂದ ನಿಮ್ಮ ಹೊಲಕ್ಕೆ ಹೊಡೆದಿದ್ದು ನಿಮ್ಗೆ ಖುಷಿ ಅನ್ಸೈತಿ? ಏನ್ ಅನ್ಸೈತಿ? ಖುಷಿ ಆಗೈತಿ. ಈಗ ನಾವು ಕಳಸಾಪುರ ರೈತರು ಯಮಣ್ಣರ ಹೊಲಕ್ಕೆ ಬಂದಾಗ ಅವರು ನಮ್ಮ ಕಂಪ್ನಿ ಎಣ್ಣೆ ಯೂಸ್ ಮಾಡಿ ಚೆಂಡು ನಮಗೆ ಚೆನ್ನಾಗೈತಿ ಅಂತ ಅವ್ರ ಬಾಯಿಂದನ ಹೇಳಿದ್ರು. ನೆಕ್ಸ್ಟ್ ನಿಮ್ಮ ಊರಾಗ ಮತ್ತೆ ಈ ಕಂಪ್ನಿ ಎಣ್ಣೆ ಏನು ಕೆಲಸ ಮಾಡ್ತದಪ್ಪ, ಈ ಕಂಪ್ನಿ ಎಣ್ಣೆ ಯೂಸ್ ಮಾಡಿದ್ರೆ ಚಲೋನೋ ಏನು ಹೆಂಗ ಅಂತ ನಿಮ್ಮ ರೈತರಿಗೆ ಬೇರೆ ರೈತರು ಕೇಳಿದಾಗ ನೀವು ಅವ್ರ ರೈತರಿಗೆ ಏನಂತ ಹೇಳ್ತೀರಿ? ಚಲೋ ಬರ್ತೈತಿ, ನೀವು ತಗೊಂಡ್ ಮಾಡ್ರಿ ಅಂತ ನಿಮ್ಮ ಮನಸಾರಾಗ ಹೇಳ್ತೀರಿ ನೀವು. ಮತ್ತೆ ಈ ಚೆಂಡು ಹೂ ಬೆಳೆ ಅಲ್ದ ಮತ್ತೆ ನಮ್ಮ ಎಣ್ಣಿನ ಯಾವ ಬೆಳೆ ಸ್ಪ್ರೇ ಮಾಡಿರಿ ನೀವು? ಮೆಣಸಿನ ಗಿಡ ಮತ್ತು ಶೇಂಗಾ. ಮತ್ತು ಮೆಣಸಿನ ಗಿಡಕ್ಕೂ ಶೇಂಗಾಕ್ಕೂ ಕೊಡೆ ಮಾಡ್ಯಾರ. ಮೆಣಸಿನ ಗಿಡ ಗ್ರೋತ್ ಆಗ್ಯಾವ್ರಿ. ಅವು ಮುಟ್ರು ರೋಗ ಒಮ್ಮೆಗೆ ಹರಿಯೋದಲ್ಲ. ನಾನು ನಿಮ್ಗೆ ಹೇಳಿದ್ ನಾನು ಬರೋದಕ್ಕಿಂತ ಮುಂಚೆ ಪೂರ್ವದಲ್ಲೇ ಹೊಡೆದ್ರ ಅದು ಮುಟ್ರು ಬರಲಿಲ್ಲಂಗ ತಡೆಗಡ್ತೈತಿ. ಆದ್ರೂ ಮುಟ್ರು ಬಂದೈತಿ ಅಂದಿದ್ರಿ. ಮತ್ತು ಈ ವಾತಾವರಣ ಫುಲ್ ಕೂಲ್ ಇರೋದ್ರಿಂದ ಕ್ಲೈಮೇಟ್ ಇದು ಇರೋದ್ರಿಂದ ಭೂಮಿ ಬಹಳ ಶೀತ ಆಗಿ ಮುಟ್ರು ಅದು ಇಂಥ ಶೀತ ಬರ್ತೈತಿ ಅಂತ ನಿಮಗೆ ಗೊತ್ತು, ನಮಗೆ ಗೊತ್ತು. ನೀವು ಆದ್ರೆ ಇನ್ನೊಂದು ಸ್ಪ್ರೇ ಮಾಡಿದ್ರೆ ಆ ಮುಟ್ರು ಸಡನ್ಲಿ ಹರಿತೈತಿ. 8 ದಿನದಾಗ ಒಂದು 2 ಸ್ಪ್ರೇನಾರ ಕೊಡ್ಬೇಕು. ಯಾಕಂದ್ರೆ ನಾವು ಹಿಂದೆಲ್ಲ ಕೊಟ್ಟೂರ್ ಕಡೆಗೆ ಹೋದಾಗ ಮುಟ್ರ ಭಾಳ ಇತ್ತು ಕಂಪ್ನಿ ಮೆಣಸಿನ ಗಿಡಕ್ಕೆ. ಎಂತ ಇದನ್ನ ತಂದು ಕೊಟ್ಟರು ಯಾವುದೇ ಕೆಮಿಕಲ್ ಹೊಡೆದ್ರು ಆ ಮುಟ್ರ ರೋಗ ಹರಲಿಲ್ಲ. ಮುಟ್ರ ರೋಗ ಮೆಣಸಿನ ಗಿಡಕ್ಕೆ ಬಂದೈತಪ್ಪ ಅಂದ್ರೆ ಒಂದು ನಮೂನಿ ಮನುಷ್ಯಾಗ ಕ್ಯಾನ್ಸರ್ ಏಡ್ಸ್ ಬರ್ತದಲ್ಲ ಆ ತರ ಇದ್ದಂಗ. ಅದಕ್ಕೆ ನಾವು ಮುಟ್ರು ನಮ್ಮ ಮೆಣಸಿನ ಗಿಡಕ್ಕೆ ಬರೋದಕ್ಕಿಂತ ಪೂರ್ವದಲ್ಲೇ ನಾವು 1 ಸಲ 2 ಸಲ ಸ್ಪ್ರೇ ಮಾಡಿದ್ವಿ ಅಂದ್ರೆ ಅದು ಕ್ಲಿಯರ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಮುಟ್ರು ಬಂದಿನ ಮ್ಯಾಕ ನಾವು ಸ್ಪ್ರೇ ಮಾಡ್ತೇವಪ್ಪ ಅಂದ್ರೆ ಆದ್ರೆ ಮುಟ್ರು ಕ್ಲೈಮೇಟ್ ನಿಂದ ಚೇಂಜ್ ಆಗ್ಬೇಕೇ ವಿನ ಕೆಮಿಕಲ್ ನಿಂದ ಚೇಂಜ್ ಆಗೋದಲ್ಲ. ಎಷ್ಟೋ ಕೆಮಿಕಲ್ ಎಣ್ಣೆ ತಂದು ಹೊಡೆದ್ರು. ನಾವು ದಾವಣಗೆರೆಯಲ್ಲಿ ಒಂದು ಟ್ಯೂಬು ಒಂದು ಗುಳಿಗೆ ತಂದು ಕ್ಯಾನಿಗೆ ಹಾಕಿ ಕೊಟ್ಟೂರು ಕಡೆ ಸ್ಪ್ರೇ ಮಾಡಿಸಿದ್ರು ಅದು ಆಗ್ಲಿಲ್ಲ. ಎಲ್ಲರೂ ಮೆಣಸಿನ ಗಿಡ ಹರಿಗಿ ನೆಕ್ಸ್ಟ್ ಬೆಳೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಶೇಂಗಾ ಕೊಡ್ತೀನಿ ಅಂದ್ರೆ ಶೇಂಗಾ ಏನಾಗೈತಿ 2 ಕ್ಯಾನ್ ಅಷ್ಟ ಹೊಡೆದ ನಂದು ವಿಜಯ್ ನಿಮ್ಮ ಮಗ. ಅದು ಚೆನ್ನಾಗೈತಿ. ನೀವು ವರ್ಷ ಪೂರ್ವವಾಗಿ ತಿಂದಿಲ್ಲ ನೋಡಿರಿ ನೀವು. ಶೇಂಗಾ ಬೆಳೆಗೆ 2 ಕ್ಯಾನ್ ಹೊಡೆದ್ರಂತ ಅದು ಉಳಿದೈತಿ ಎಣ್ಣೆ ಸ್ವಲ್ಪ 2 ಕ್ಯಾನ್ ಹೊಡೆದಾರಂತ. ಹೊಡಿಲಿಲ್ಲದಕ್ಕೂ ಹೊಡೆದಕ್ಕೂ ಫರ್ಕ್ ಐತವಲ್ರಿ. 2 ಕ್ಯಾನ್ ಹೊಲನ ಆಯ್ತು. ಮನಿ ಪೂರ್ತಕ ಶೇಂಗಾ ಬೆಳೆ ಹಾಕ್ಯಾರ. 2 ಕ್ಯಾನಿನ ಹೊಲ ಅಂದ್ರ ಸುಮಾರು ಒಂದು 7-8 ಗುಂಟೆ ಇರಬಹುದು. ಆ 7-8 ಗುಂಟೆ ಸ್ಪ್ರೇ ಮಾಡ್ಯಾರ. ಶೇಂಗಾನು ಅದ್ಭುತವಾಗಿ ಬೆಳೆದೈತ್ರಿ ಅಂತ ಯಮಣ್ಣ ರೈತರು ಹೇಳ್ತಾರ. ಈಗ ನಮ್ಮ ಕಂಪ್ನಿ ಎಣ್ಣಿನ ಬೇರೆ ರೈತರು ಕೇಳಿದ್ರೆ ಚೆನ್ನಾಗಿ ಬರ್ತೈತಿ, ನೀವು ಸ್ಪ್ರೇ ಮಾಡ್ರಿ ಅಂತ ಅವ್ರ ಮನಸಾಪೂರ್ವಕವಾಗಿ ಹೇಳ್ತಾರಂತ. ಇದರಿಂದ ನಮ್ಮ ಕಂಪ್ನಿ ಎಣ್ಣೆ ನಿಮಗೆ ಹಿಡಿಸೈತಿ ಅಂತ ನಮ್ಗೆ ಮನದಟ್ಟ ಆದಾಗ ನಾವು ಬಹಳ ಖುಷಿ ಪಟ್ವಿ. ರೈತರು ಖುಷಿ ಪಟ್ಟಾರ. ಇಲ್ಲೇ ನಿಮ್ಮ ಕಣ್ಣೆದುರಿಗೆ ರೈತರು ಅದಾರ, ನಾವು ಅದಾವಿ. ಮೂಂತಾಯಿ ಹೊಲದಾಗ ಚೆಂಡು ಹೂವಿನ ಒಂದು ಬೆಳೆ ತಿನ್ಕೊಂಡು ನಿಂತ್ಕೊಂಡಾಳ. ಇದು ಪಕ್ಕಾ ಕಂಪ್ನಿ, ಒಳ್ಳೆ ಪ್ರಾಡಕ್ಟ್ ಐತಿ, ಇದರಿಂದ ರಿಸಲ್ಟ್ ಐತಿ ಅಂತ ರೈತರು ಮನದಟ್ಟು ಮಾಡಿ ಹೇಳಿದಾಗ ನಮಗೆ ಖುಷಿ ಆಯ್ತು, ನಿಮಗೆ ಖುಷಿ ಆಯ್ತು. ಈ ಕಂಪ್ನಿ ಮುಂದೆ ಯಾವುದೇ ರೈತರು ಕಂಪ್ನಿ ಎಣ್ಣೆ ಚಲೋ ಐತಿ ಅಂತ ನಮ್ಮನ್ನು ಕೇಳಿದಾಗ ನಾವು ಮನಸಾಪೂರ್ವಕವಾಗಿ ಚೆನ್ನಾಗಿ ಬರ್ತೈತಿ, ನೀವು ಎಲ್ಲರೂ ಸ್ಪ್ರೇ ಮಾಡ್ರಿ ಅಂತ ನಮಗೆ ಮತ್ತೆ ರೈತರನ್ನ ನಾವು ನಿಮಗೆ ಕೊಡಿಸ್ತೇವ್ರಿ ಅಂತ ಅವರು ಮನಸಾಪೂರ್ವಕವಾಗಿ ಹೇಳಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಹೇಮಣ್ಣ ನಿಮಗೆ. ಜೈ ವಿಕ್ಟರಿ, ಜೈ ವಿಕ್ಟರಿ ಕಿಟ್ ಸೊಲ್ಯೂಷನ್.